ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ದಿನದ್ದು ನೋಡಿ ಇಷ್ಟೊಂದು ಕೆಲಸ ಇರುತ್ತೆ. ಧನಿಯಾ ಪುಡಿ ಮಿಕ್ಸ್ ಮಾಡಬೇಕಂದ್ಬಿಟ್ಟು ಮಸಾಲೆ ಐಟಮ್ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ. ಚಂದಾಪುರಕ್ಕೆ ಹೋಗಿ ತಂದಿಟ್ಟರು ಅಂತಂದಿದ್ದೆಲ್ಲ ನೋಡಿ ಟೆರೇಸ್ ಮೇಲೆ ಹೋಗ್ಬಿಟ್ಟು ಎಲ್ಲ ಒಣಗಾಕಿದ್ದೀನಿ. ತುಂಬ ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗಿದರೆ ತುಂಬ ದಿನ ಇಟ್ಕೋಬೋದು. ಸರಿಯಾಗಿ ಒಣಗಿಲ್ಲ ಅಂದರೆ ಹುಳ ಆಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಐಟಮ್ ತೊಗೊಂಬಂದಿದ್ದೀವಿ. 1 kg ಎಷ್ಟು ಬೇಕು ಅಷ್ಟು ತೊಗೊಂಬಂದಿದ್ದೀನಿ. ಒಂದೊಂದೇ ಹೇಳ್ತೀನಿ ನೋಡಿ. ಮೆಣಸು, ಚಕ್ಕೆ, ಉದ್ದಿನಬೇಳೆ, ಹೆಸರುಕಾಳು, ಕಡಲೆಕಾಳು, ಸಾಸಿವೆ, ತೊಗರಿಬೇಳೆ, ಜೀರಿಗೆ, ಸ್ವಲ್ಪ ಮೆಂತೆ ಮತ್ತು ಅಷ್ಟು ತೊಗೊಂಬಂದಿದ್ದೀನಿ. ಮೆಣಸು, ಇದು ಬೆಟ್ಟದ ನೆಲ್ಲಿಕಾಯಿ ನಾನು ತಿನ್ನೋಕ್ಕೆ ಅಂತ ತೊಗೊಂಬಂದಿರೋದು. ಇವಾಗ ಬಾಣಲೆ ಇಟ್ಟಿದ್ದೀನಿ ನೋಡಿ. ಹೆಸ್ರು ಕಾಳು ಹಾಕಿದ್ದೀನಿ, 1/4 kg ಫುಲ್ ಹಾಕಿದ್ದೀನಿ. 1/4 kgನ ಚೆನ್ನಾಗಿ ಹುರ್ಕೋಬೇಕು, ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಗಮ್ ಅನ್ನುತ್ತೆ. ಧನಿಯಾ ಪುಡಿ ಮಸಾಲ ಚೆನ್ನಾಗಿರುತ್ತೆ. ನೀವು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ. ಇದು ನಾವು ಹಾಸನ ಡಿಸ್ಟಿಕ್ಕು, ನಾವು ಈ ಥರ ಮಾಡ್ತೀವಿ. ನಾವು ಹಾಸನದವರೆಲ್ಲ ಹಿಂಗೆ ಮಾಡೋದು ಆಲ್ಮೋಸ್ಟು. ನೋಡಿ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಕರಿಬೇವು ಸೊಪ್ಪು ತೊಗೋಬೇಕು, 1-2 ಕಟ್ಟಷ್ಟು. ನೋಡಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ತೊಗರಿಬೇಳೆ ಮಾತ್ರ ನೀಟಾಗಿ ಹುರ್ಕೊಳ್ಳಿ, ಸಣ್ಣ ಉರಿ ಇಟ್ಕೊಂಡು. ಇಲ್ಲಾಂದರೆ ಅದು ಅಂಟ್ಕೊಬಿಡುತ್ತೆ ಬಾಣಲಿಗೆ. ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿಕೊಂಡು ಗಮನ ಫುಲ್ ಅಲ್ಲೇ ಇರಬೇಕು. ಸ್ವಲ್ಪ ಯಾಮಾರ್ಬಿಟ್ರೂ ಕಷ್ಟ ಆಗ್ಬಿಡುತ್ತೆ, ಸೀದೋಗ್ಬಿಟ್ರೆ ಸ್ಮೆಲ್ ಬರುತ್ತೆ. ಸೀದೋಗಿರೋ ಸ್ಮೆಲ್ಲೇ ಬರುತ್ತೆ. ಆಮೇಲೆ ಮಸಾಲ ಫುಲ್ಲು ಕರ್ಗಾಗುತ್ತೆ. ನೋಡಿ ನೀಟಾಗಿ ಉರಿ ಕಮ್ಮಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಹೊಸ್ದಾಗಿ ಮಾಡ್ತಾ ಇರೋವಂಥವ್ರು ಉರಿ ಕಮ್ಮಿ ಇಟ್ಕೊಂಬಿಡಿ. ಗೊತ್ತಿರೋರು ಉರಿ ಜಾಸ್ತಿ ಇಟ್ಕೊಂಡು ಮಾಡಿದರೆ ಪರವಾಗಿಲ್ಲ. ನಾನು ತೊಗರಿಬೇಳೆಗೆ ಮಾತ್ರ ಉರಿ ಕಮ್ಮಿ ಇಟ್ಕೊಂಡಿದ್ದೆ, ಎಲ್ಲದಕ್ಕೂ ಜಾಸ್ತಿ ಇಟ್ಕೊಂಡಿದ್ದೆ. ನೋಡಿ ಆಯಿತು. ನೋಡಿ ಒಂದೊಂದು ಕಾಳು ಹೆಂಗೆ ಅಂಟ್ಕೊಂಡಿದ್ದೆ. ತೊಗರಿಬೇಳೆ ಸಣ್ಣ ಉರಿ ಇಟ್ರು ಬೇಗ ಅಂಟ್ಕೊಂಡ್ಬಿಡುತ್ತೆ. ಇದು ಬಂದು ಕಡಲೆಕಾಳು, ಉರಿ ಜಾಸ್ತಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಕಡಲೆಕಾಳು 1/4 kg ಹಾಕಿದ್ದೀನಿ ಫುಲ್ಲು. 1 kg ಧನಿಯಾಗೆ 1/4 kg ಹೆಸರುಬೇಳೆ, 1/4 kg ಹೆಸರು ಕಾಳು, 1/4 kg ತೊಗರಿಬೇಳೆ, 1/4 kg ಕಡಲೆಕಾಳು. ಇವಾಗ ಕಡಲೆಕಾಳು ಹುರ್ಕೊತಾ ಇದ್ದೀನಿ. ತೊಗರಿಬೇಳೆ, ಹೆಸರು ಕಾಳು ಹುರ್ಕೊಂಡಾಯಿತು. ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಈಗ ಒಂದು ಕಲರ್ ಚೇಂಜ್ ಆಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ. ಕೈ ಆಡ್ತಾನೆ ಇರಿ, ಕೈ ಸ್ಟಾಪ್ ಮಾಡಬೇಡಿ. ಸ್ಟಾಪ್ ಮಾಡಿಬಿಟ್ರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. ಅದಾಯಿತು, 3 ಐಟಮ್ ಆಯಿತು. ಇದು ಉದ್ದಿನಕಾಳು ದೋಸೆಗೆ ಹಾಕ್ತೀವಲ್ಲ ಫ್ರೆಂಡ್ಸ್, ಅದು ದೋಸೆ ಇಡ್ಲಿಗೆ ಹಾಕ್ತೀವಲ್ಲ ಅದು 1/4 kgಯಲ್ಲಿ ಅರ್ಧ ಮಾಡಿ ಹಾಕಿದ್ದೀನಿ. 1/4 kgಯಲ್ಲಿ ಅರ್ಧ ಭಾಗ ಹಾಕಿದ್ದೀನಿ. ಇದನ್ನು ಅಷ್ಟೇ ಒಂದು ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಯಾವುದೇ ಒಂದು ಐಟಮ್ ಹಾಕುವಾಗ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಹಸಿ ಅಂಶ ಇದ್ದೇ ಇರುತ್ತೆ ಪ್ರತಿಯೊಂದು ಐಟಮಲ್ಲೂ. ಮತ್ತು ಎಲ್ಲ ಹುರ್ಕೊಂಡ್ಮೇಲೆ ಮತ್ತೆ ಒಂದು ಸಾರಿ ಬಿಸಿಲಿಗೆ ಹಾಕಬೇಕು. ಅದು ಇಲ್ಲಾಂದರೆ ಬಿಸಿ ಇರುವಾಗ ಎಲ್ಲ ಗುಡ್ಡೆ ಇಟ್ಟಿರ್ತೀವಲ್ಲ, ಶೆಕೆಗೆ ಅದು ನೀರು ಥರ ಬಿಟ್ಕೊಂಡಿರುತ್ತೆ. ಹಂಗೆ ಗಾಳಿಗಾದರೂ ಆಗಲಿ ಇಲ್ಲ ಬಿಸಿಲಿಗಾದ್ರೂ ಆಗಲಿ ಹಾಕಿಟ್ಬೇಕು. ಮತ್ತು ಇದು 1/4 kg ಸಾಸಿವೆ ಫುಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ತೀವಲ್ಲ, ಅದೊಂಥರ ಸ್ಮೆಲ್ಲು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1/4 kg ಫುಲ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಜೀರಿಗೆ ಜಾಸ್ತಿ, ಜೀರಿಗೆನೂ ಅಷ್ಟೇ 1/4 kg ಫುಲ್ ಹಾಕ್ಕೊತೀನಿ 1 kgಗೆ. ನೋಡಿ ಅದು ಚಟಪಟ ಅಂತ ಸೌಂಡ್ ಬರ್ತಾನೆ ಇರುತ್ತೆ. ಇದು ಬಂದು ಒಂದು ಸಿಮೆಂಟ್ ಕಲರ್ ಥರ ಬರುತ್ತೆ ಹುರಿದ ಮೇಲೆ. ಮತ್ತು ನೋಡಿ ಜೀರಿಗೆ ಅಷ್ಟೇ 1/4 kg ಫುಲ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ನನಗೆ ಚೆನ್ನಾಗಿ ಹುರ್ಕೊಳ್ಳಿ. ಚಟಪಟ ಅಂತ ಸೌಂಡ್ ಬರುತ್ತೆ. ಸೌಂಡ್ ಬಂದ ತಕ್ಷಣ ಹುರಿದಿದೆ ಅಂತಲ್ಲ, ಫುಲ್ ಎಲ್ಲ ಹುರ್ಕೋಬೇಕು ನೀಟಾಗಿ. ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಬರೀ 10 ರೂಪಾಯಿ ಅಷ್ಟೇ ಸಂತೆಯಲ್ಲಿ. 1 ಕಟ್ಟು 2 ಕಟ್ಟು ತೊಗೊಂಬಂದೆ. ಅದನ್ನ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಸುಮಾರು 15 ದಿನ ಮೇಲೇ ಬರುತ್ತೆ.
ನೋಡಿ ಆಯಿತು ಹುರ್ಕೊಂಡು ಜೀರಿಗೆ. ಮತ್ತು ಇದು 50 ಗ್ರಾಮ್ ತೊಗೊಂಡಿದ್ದೀನಿ ಮೆಣಸು, ಅದನ್ನು ಅಷ್ಟೇ ಹುರ್ಕೊತಾ ಇದ್ದೀನಿ. ನೋಡಿ ಹೊಗೆ ಬರ್ತಾಯಿದೆ, ಘಾಟದು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕೋದು, ಬೇಗ ಸೀದೋಗ್ಬಿಡುತ್ತೆ. ಮತ್ತು ಲವಂಗನೂ ಅಷ್ಟೇ ಒಂದು 30 ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ಅಷ್ಟೇ ಹುರ್ಕೋಬೇಕು. ಅದು ಬ್ಲ್ಯಾಕ್ ಇರೋದ್ರಿಂದ ಗೊತ್ತಾಗಲ್ಲ, ಅದು ಸ್ವಲ್ಪ ಹುರ್ಕೊಂಡ್ರೆ ಸಾಕು, 1 ನಿಮಿಷ. ಇವಾಗ ಚಕ್ಕೆ ಸ್ವಲ್ಪ ಪುಡಿ ದಪ್ಪಾಗಿ ಪುಡಿ ಮುರಿದು ಹಾಕ್ಕೊಂಬಿಟ್ಟು ಬಿಸಿ ಮಾಡಬೇಕು. ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕಿದೆಲ್ಲ, ಬೇಗ ಸೀದೋಗುವಂಥ ಐಟಮ್ ಇದು. ಒಂದು 1 ನಿಮಿಷ 2 ನಿಮಿಷ ಹುರ್ಕೊಂಡ್ರೆ ಸಾಕಿದು, ಆಯಿತು ಅದು ಕೂಡ. ಮತ್ತು ಮೆಂತೆ ಸ್ವಲ್ಪ ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. 100 ಗ್ರಾಮು ನಾನು ಒಂದು ಅರ್ಧ kg ಎತ್ಕೊಂಡ್ಬಂದೆ, ಯಾಕಂದರೆ ನನ್ನ ಮಗಳಿಗೆ ಮೆಂತೆ ಮುದ್ದೆ ಮಾಡಿಕೊಡ್ಬೇಕು ಅಂದ್ಬಿಟ್ಟು ತೊಗೊಂಬಂದು ಇಟ್ಟಿದ್ದೀನಿ. ಅದರಲ್ಲೇ ಒಂದು 100 ಗ್ರಾಮ್ ಎತ್ಕೊಂಡು ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ 2 ಕಟ್ಟಷ್ಟು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಹುರ್ಕೊಳ್ಳಿ, ಇಲ್ಲಾಂದರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕಿ ಅಷ್ಟೇ. ಮತ್ತು ಅಷ್ಟೇ ಗಸಗಸೆ ಒಂದು ಹಾಕಬೇಕಿತ್ತು, ಗಸಗಸೆ ತಂದಿಲ್ಲ, ಅದೊಂದು ಹಾಕಿಲ್ಲ ಅಷ್ಟೇ. ಇನ್ನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಕೆಲವರು ಹುರ್ಗಡ್ಲೆ ಹಾಕ್ತಾರೆ, ನಾನು ಹುರ್ಗಡ್ಲೆ ಹಾಕಲ್ಲ. ಹುರ್ಗಡ್ಲೆ ಹಾಕಿದರೆ ತುಂಬ ದಿನ ಇಡೋಕ್ಕಾಗಲ್ಲ. ನೋಡಿ ಅರಶಿನ ಅಷ್ಟೇ ಒಂದು 4-5 ತುಂಡು ತೊಗೊಂಡಿದ್ದೀನಿ, ಒಂದು 30 ಗ್ರಾಮ್ 40 ಗ್ರಾಮ್ ತೊಗೊಂಡಿದ್ದೀನಿ. ಅದು ಅಷ್ಟೇ ಸ್ವಲ್ಪ ಕೆಚ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು, ಡ್ರೈ ಫ್ರೈ. ಎಲ್ಲ ಡ್ರೈ ಫ್ರೈ ಫ್ರೆಂಡ್ಸ್, ಅದು ಬೇರೆ. ಮತ್ತು ಎಣ್ಣೆ ಹಾಕ್ಬಿಟ್ಟಿದ, ಯಾವುದೇ ಥರ ಎಣ್ಣೆ ಏನೂ ಹಾಕೋಂಗಿಲ್ಲ, ಹಂಗೆ ಹುರ್ಕೊಳ್ಳೋದಷ್ಟೇ. ನೋಡಿ ರೆಡಿಯಾಗಿದೆ, ಅದನ್ನು ಕೂಡ ಟೆರೆಸ್ ಮೇಲೆ ತೊಗೊಂಡೋಗಿ ಇಡ್ತೀನಿ. ಚೆನ್ನಾಗಿ ಒಣಗಿಸಿದ ಮೇಲೆ ಮಿಲ್ ಮಾಡಿಸ್ತೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್ ನೋಡಿ, ಇದು ನಂದು ಫೇವ್ರೆಟ್ ಮಸಾಲ ಬಾಕ್ಸ್ ಇದು. ಅದರಲ್ಲಿ ಎಲ್ಲದರಲ್ಲೂ ಒಂದೊಂದು ಕಾಯಿನ್ ಹಾಕಿ ಇಟ್ಟಿದ್ದೆ, ಕಾಯಿನ್ ಕಾಣಿಸ್ತಾ ಇಲ್ಲ, ಯಾರೋ ಮಕ್ಕಳು ಎತ್ಕೊಂಡಿದ್ದಾರೆ, ಒಂದೇ ಒಂದು ಇಟ್ಟಿದ್ದಾರೆ. ಹಂಗೆ ಹಾಕಿಟ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್, ದುಡ್ಡಿಗೆ ಕೊರತೆ ಇಲ್ಲ ಅಂತ ಹೇಳ್ತಾರೆ. ನಾನು ತುಂಬ ವರ್ಷದಿಂದ ಹಂಗೆ 1 ರೂಪಾಯಿ ಕಾಯಿನ್ ಹಾಕಿಟ್ಟಿರ್ತೀನಿ, ಅದು ತುಂಬ ವರ್ಷಗಳಿಂದ ಹಂಗೆ ಇದೆ ಕಾಯಿನು. ಇದೇ ಒಳಗಡೆ ಕಾಣಿಸ್ತಾ ಇಲ್ಲ, ಒಂದು ಮಾತ್ರ ಕಾಣಿಸ್ತಾ ಇದೆ. ಏಲಕ್ಕಿ ಒಳಗಡೆ ಹಾಕಿ ಅದನ್ನ ಸೆಂಟ್ರಲ್ಲಿ ಇಟ್ಟಿದ್ದೇವೆ, ಏಲಕ್ಕಿ ಈ ಕಡೆ ಇಟ್ಟಿದ್ದೀನಿ. ಈಗ ಅದನ್ನ ಎತ್ತಿ ಏಲಕ್ಕಿ ಒಳಗಡೆ ಹಾಕ್ತೀನಿ. ಸ್ಟಾರ್ ಮೊಗ್ಗು ಇಟ್ಟಿದ್ದೀನಿ, ಚಕ್ಕೆ ಇಟ್ಟಿದ್ದೀನಿ, ಕಸ್ತೂರಿ ಮೇಥಿ, ಏಲಕ್ಕಿ, ಲವಂಗ, ಮೆಣಸು ಎಲ್ಲ ಇಟ್ಟಿದ್ದೀನಿ. ಎಲ್ಲದ್ರಾಗ 1 ರೂಪಾಯಿ ಕಾಯಿನ್ ಹಾಕಿಡಿ ಫ್ರೆಂಡ್ಸ್. ಇದೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು, ಏಲಕ್ಕಿ ಮತ್ತು ಲವಂಗ ಅದೆಲ್ಲ ಪರಿಮಳ ಇರುವಂಥದ್ದು, ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥದ್ದು. ಹಂಗಾಗಿ ಇಟ್ಟರೆ ಒಳ್ಳೆಯದು ಅಂತಾರೆ, ಹಂಗೆ ನಾನು ಇಟ್ಟಿದ್ದೀನಿ. ಒಳ್ಳೇದಾಗುತ್ತೋ ಬಿಡುತ್ತೋ, ಪ್ರಯತ್ನ ಪಡೋದಷ್ಟೇ. ಯಾರಾದರೂ ಒಂದು ಒಳ್ಳೇದು ಹೇಳಿದರೆ ಕೇಳೋದು ನಮ್ಮ ಕರ್ತವ್ಯ. ನಾನು ತುಂಬ ವರ್ಷಗಳಿಂದ ಹಂಗೆ ಕಾಯಿನೆಲ್ಲ ಇಟ್ಟಿದ್ದೀನಿ, ಒಂದೊಂದು ಕಾಯಿನು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಇಡೀ ಏನು 1 ರೂಪಾಯಿ ಕಾಯಿನ್ ಇಟ್ಟರೆ ಏನು ಕಳ್ಕೊಳ್ಳೋದೇನಿಲ್ಲ, 1 ರೂಪಾಯಿ ಇಟ್ಟರೆ ಆಯಿತು. ನೋಡಿ ಒಂದೊಂದು ಮಸಾಲ ಖಾಲಿಯಾಗಿದೆ, ತರಬೇಕು. ಮತ್ತು ಒಂದು ಐಟಮ್ ಬುಕ್ ಮಾಡಿದ್ದೆ ಫ್ರೆಂಡ್ಸ್, ಅದು ತುಂಬ ದಿನದಿಂದ ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬುಕ್ ಮಾಡಿರಲಿಲ್ಲ. ಈಗ ಮೊನ್ನೆ ಒಂದು 3 ದಿನ ಮುಂಚೆ ಬುಕ್ ಮಾಡಿದ್ದೆ. ಅಲ್ಲಿ ಒಂದು ಪ್ಲೇಸ್ ಗೋಡೆ ಖಾಲಿ ಅನ್ನಿಸ್ತಾ ಇತ್ತು, ದೇವರು ಮಾತ್ರ. ಅಲ್ಲಿಗೆ ಒಂದು ರಾಧೆ ಕೃಷ್ಣ ಒಂದು ಫ್ರೇಮ್ ಒಂದು ಬುಕ್ ಮಾಡಿದ್ದೆ, ಚೆನ್ನಾಗಿತ್ತು. 163 ರೂಪಾಯಿ, ಚೆನ್ನಾಗಿತ್ತು. ಅದನ್ನ ಮೇಲೆ ಹಾಕ್ತೀನಿ ಗೋಡೆಗೆ. ಇದು ಕಟ್ ಪೀಸ್ ಬಂದಿದೆ ಫ್ರೆಂಡ್ಸ್, ನಾನೆಲ್ಲ ಉದ್ದ ಇದೆ ಅಂದ್ಕೊಂಡೆ, ಕಟ್ ಪೀಸ್ ಬಂದಿದೆ. ಆ ಕಡೆ ಈ ಕಡೆ ನವಿಲು, ಸೆಂಟ್ರಲ್ಲಿ ರಾಧಾಕೃಷ್ಣ, ಚೆನ್ನಾಗಿತ್ತು. ನಂಗೆ ಆ ಥರದ್ದೆಲ್ಲ ಗೋಡೆಗೆ ಹಾಕ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ, ಗೋಡೆ ತುಂಬ್ದಂಗೆ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ, ಆ ಕಡೆ ಈ ಕಡೆ ನವಿಲು, ಸೆಂಟ್ರಲ್ ರಾಧಾಕೃಷ್ಣ. ಅಂಗಡಿಗಳಲ್ಲೆಲ್ಲ ಹೋದರೆ 500, 300, 400 ಹಿಂಗೆ ಹೇಳ್ತಾರೆ. ಇಲ್ಲಿ ಬರೀ 163 ರೂಪಾಯಿ. ಹಿಂದ್ಗಡೆ ಡಬಲ್ ಸೈಡ್ ಗಮ್ ಟೇಪ್ ಇರುತ್ತೆ, ಅಂಟಿಸಿದರೆ ಆಯಿತು. ನೋಡಿ ಸಂಡೇ ಹಂಗೆ ಹಿಂಗೆ ರೆಸ್ಟು ಹಂಗೆ ಹಿಂಗೆ ಅಂತೀವಲ್ಲ, ನೋಡಿ ಬರೀ ಮನೆ ಕೆಲಸನೇ ಆಗುತ್ತೆ. ತಿಂತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಪಲಾವ್ ಎಲೆ ತಂದಿದ್ದೆ, ಅವತ್ತು ತುಂಬ ಇತ್ತು, ಅದನ್ನ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೆ. ಬೇರೆ ದಿನ ಅವೆಲ್ಲ ಸ್ಟೋರ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ, ಹಂಗೆ ಎಲ್ಲ ಹಂಗೆ ಇಟ್ಟಿರ್ತೀನಿ. ಸಂಡೇ ಎಲ್ಲನೂ ಕ್ಲೀನಾಗಿ ಜೋಡಿಸಿ ಇಟ್ಕೊತೀನಿ.
ಮಸಾಲ ಎಲ್ಲ ಒಂದು ಮಸಾಲ ಅದೇ ಗರಂ ಮಸಾಲ ಅದು ಇದು ಬಿರಿಯಾನಿ ಮಸಾಲ ಅದೆಲ್ಲ ಹಾಕಿಟ್ಟೆ. ನೋಡಿ ಮೆಂತ್ಯ ಅಷ್ಟಿದೆ. ಮತ್ತು ಟೈಲ್ಸ್ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹಾರಿತ್ತು, ತೊಳೆದಿರಲಿಲ್ಲ ಒಂದು ವಾರದಿಂದ. ಹಾಗಾಗಿ ಮೇಲೆ ಎಲ್ಲ ತೊಳಿತಾ ಇದ್ದೀನಿ. ಒಬ್ಬಳೇ ಇದನ್ನೆಲ್ಲ ಬೇಜಾರಾಗ್ತಾಯಿತ್ತು. ಹಾಗಾಗಿ ಟೈಮ್ ಪಾಸ್ ಆಗೋಕ್ಕೋಸ್ಕರ ಮತ್ತು ಕ್ಲೀನು ಕೂಡ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಸಂಡೇನೇ ಇಟ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಕಾಟರಮ್ಮ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗಿದ್ರೆ ನಿನ್ನೆ ಒಂದಿನ ಹೋಗಿದ್ರೆ 6 ದಿನ ಆಗ್ತಾಯಿತ್ತು. 6 ಕಾಯಿ ಕಟ್ಟಿದ್ದೀವಿ ಅಂತ ಮುಗಿತಾಯಿತ್ತು. 6 ಕಾಯಿ ಹೋಗಲಿಲ್ಲ, ಅವ್ರಿಗೆ ಕೆಲಸ ಇತ್ತು, ಹಂಗಾಗಿ ಹೋಗೋಕ್ಕಾಗಿಲ್ಲ. ಒಬ್ಬಳೇ ಹೋಗೋಣ ಅಂದರೆ ಅಷ್ಟು ದೂರ ಒಬ್ಬಳೇ ಹೋಗಕ್ಕೆ ಬೇಜಾರು, ಮಕ್ಕಳು ಬೇರೆ ಇರಲಿಲ್ಲ. ಇದ್ದಿದ್ರೆ ನಾವು ಒಬ್ಬರನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ಮೇಲೆ ತುಂಬ ಗಲೀಜಾಗಿತ್ತು, ಅದಕ್ಕೆ ಉಜ್ಜುತ್ತಾ ಇದ್ದೆ. ಮಳೆ ಬೇರೆ ಬರೋ ಥರ ಇತ್ತು. ಮೇಲೆ ಮೆಣಸಿನ್ಕಾಯಿ ಧನಿಯಾ ಒಣಗಾಕಿದ್ದೆ. ಮೈಂಡ್ ಫುಲ್ ಆ ಕಡೆನೇ ಇತ್ತು. ಮಳೆಯಲ್ಲಿ ನೆಂದೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಹಾಳಾಗ್ಬಿಡುತ್ತೆ. ನೋಡಿ ಸ್ಟೂಲ್ ಎತ್ಕೊಂಡ್ಬಂದು ಮೇಲೆ ಹತ್ಬಿಟ್ಟು ಒರೆಸ್ತಾ ಇದ್ದೀನಿ. ಮತ್ತು ಅರ್ಧಂಬರ್ಧ ಒರೆಸಿದ್ರೆ ಸಮಾಧಾನ ಆಗೋಲ್ಲ, ಅದಕ್ಕೆ ಫುಲ್ ಒರೆಸ್ತಾ ಇದ್ದೀನಿ. ಫುಲ್ ಒರೆಸಿದ್ಮೇಲೆ ನೀಟಾಗಿ ಕಾಣಿಸುತ್ತೆ, ಶೈನಿಂಗ್ ಬರುತ್ತೆ, ಟೈಲ್ಸ್ ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಸ್ಟವ್ ನಮ್ಮದು ಇನ್ನೊಂದು ಸ್ಟವ್ ಎಷ್ಟು ಚೆನ್ನಾಗಿತ್ತು, 4 ಒಲೆ ಇತ್ತು, ಎಷ್ಟು ಚೆನ್ನಾಗಿತ್ತು. ಅದಿತ್ತು ಮೇಲೆ ಬಿಸಿ ಹಾಕಿದ್ದೀವಿ. ನೋಡಿ ಮೇಲೆ ಕಾಣಿಸ್ತಾ ಇದೆ, ಹಳೆ ಟಿ ವಿ ಮೇಲೆ ಇದೆ. ಮೇಲೆ ಅಲ್ಲಿಟ್ಟಿದ್ದೀವಿ, ಅದು ಯಾಕೋ ಸರಿಯಾಗಿ ಬರಲೆಲ್ಲ ಬ್ಲಾಕ್ ಆಗೋಯ್ತು. ಇದೇ ನಮಗೆ ಪರ್ಮನೆಂಟು, ಅದಕ್ಕೇನೋ ಇದನ್ನು ತಂದುಬಿಟ್ಟಿದ್ದೀವಿ. ಪಾತ್ರೆನ ತೊಳೆದಿಟ್ಟಿದ್ದೀನಿ. ಆಲ್ಮೋಸ್ಟು ಕ್ಲೀನಿಂಗ್ ಆಗ್ತಾ ಬಂತು. ಬರೀ ತೊಳೆಯೋದು ಬಳಿಯೋದೇ ಆಗುತ್ತೆ. ನೋಡಿ ಇವತ್ತಿನ ಸಂಡೇ ಫುಲ್ಲು ಸುಮಾರು 6 ಗಂಟೆ 5:15ವರೆಗೂ ಇದೇ ಆಯಿತು ಕೆಲಸಗಳು. ಗುಡಿಸು, ತೊಳಿ, ಬಳಿ, ಬಟ್ಟೆಗಳನ್ನು ಮಡಚಬೇಕು, ಮಡಚಿಲ್ಲ. ಅದು ಯಾವಾಗ ಮಡಚ್ತೀನೋ ಗೊತ್ತಿಲ್ಲ. ಅದು ಒಂದಿನ ಸಂಡೇ ಕೂತ್ಕೊಂಡು ಮಡಚ್ತೀನಿ. ಮತ್ತು ಅದೆಲ್ಲ ತೊಳೆದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಿಮ್ಮದೆಲ್ಲ ಸಂಡೇ ಹೆಂಗಿರುತ್ತೋ ಗೊತ್ತಿಲ್ಲ, ನನ್ನ ಸಂಡೇ ಈ ಥರ ಇದೆ. ಮತ್ತು ಮಕ್ಕಳನ್ನ ನಾವು ಕರ್ಕೊಂಬರ್ಬೇಕು, ಯಾವಾಗ ಹೋಗ್ಬೇಕೋ ಗೊತ್ತಿಲ್ಲ. ಈ ಮಂತ್ 20 ಅವ್ನ ಬರ್ಡೇ ಇದೆ, ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಲಿಕ್ವಿಡ್ ಖಾಲಿಯಾಗಿತ್ತು, ಹಂಗಾಗಿ ಬಟ್ಟೆ ಸೋಪಲ್ಲೇ ಉಜ್ಜುತ್ತಾ ಇದ್ದೀನಿ. ಲಿಕ್ವಿಡ್ ತಂದಿಲ್ಲ. ಬಟ್ಟೆ ಸೋಪ್ ತುಂಬ ದಿನದ ಹಂಗೆ ಇತ್ತು, ಅದೇನು ಯೂಸ್ ಮಾಡಲ್ಲ ನಾನು. ಹಾಗಾಗಿ ಅದನ್ನ ಸಿಂಕ್ ತೊಳೆಯೋಕ್ಕೆ, ಅಲ್ಲಿ ಟೈಲ್ಸ್ ತೊಳೆಯೋಕ್ಕೆಲ್ಲ ತೊಗೊಂಡೆ ಅದನ್ನೇ. ನೋಡಿ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕೆಲಸ ಮಾಡಿ 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 ಬೇಜಾರಾಗ್ಬಿಡುತ್ತಪ್ಪ. ಯಾರಾನ ಇದ್ದರೆ ಮಾತಾಡ್ಕೊಂಡು ಟೈಮ್ ಪಾಸ್ ಆಗ್ತಾಯಿತ್ತು, ಮಾಡ್ಕೊಬೋದಾಗಿತ್ತು. ಅಲ್ಲೊಂಚೂರು ಗೋಡೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ, ಅಲ್ಲಿಗೊಂದೇನಾದರೂ ತರಿಸಿ ಹಾಕಬೇಕು. ನಮ್ಮಲ್ಲಿ ಹಚ್ಚಿ ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ, ಒಳ್ಳೆ ಚಿಕ್ಕ ಮಗು ಥರ ಹಿಂದೆನೇ ಬರ್ತಾಯಿತ್ತು. ಅಲ್ಲಿಗೊಂದೇನಾದರೂ ಬುಕ್ ಮಾಡಿ ತರಿಸಿ ಹಾಕಬೇಕು, ಚೆನ್ನಾಗಿ ಕಾಣುತ್ತೆ. ಏನು ಬಿಡು ಬಾಡಿಗೆ ಮನೆ ಅಲ್ವಾ ಅಂದ್ಬಿಟ್ಟು ನಾವು ಏನು ತಗೊಳಕ್ಕೆ ಇಷ್ಟ ಆಗಲ್ಲ. ಆದರೆ ತಗೊಂಡು ಅಲ್ಲಿಗೆ ಹಾಕ್ತೀನಿ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದು. ಮತ್ತು ತುಂಬ ಧೂಳಿತ್ತು. ಈ ಕಡೆ ಕ್ಲೀನ್ ಮಾಡಿದರೆ ಆ ಕಡೆ ಬರ್ತಾಯಿತ್ತು, ಆ ಕಡೆ ಕ್ಲೀನ್ ಮಾಡಿದ್ರೆ ಈ ಕಡೆ ಬರ್ತಾಯಿತ್ತು. ನೋಡಿ ನಮ್ಮ ಲಚ್ಚಿ ಹಂಗೊಂದು ಗೊಂಬೆ ಇತ್ತು, ಮುಖವಾಡ, ಅದನ್ನು ಕಚ್ಚಿ ಕಚ್ಚಿ ಬಿಸಾಕ್ತಾ ಇದ್ದಾಳೆ. ಹಾಗೆ ಒಂದು ಬಟ್ಟೆ ಇತ್ತು, ಅದನ್ನ ಕೂಡ ಸ್ಟಿಚ್ ಮಾಡ್ತಾಯಿದ್ದೆ. ಸ್ಟಿಚ್ ಮಾಡಿ ಬೇರೆಯವ್ರದ್ದು, ನಂದಲ್ಲ. ಒಂದು ಫಿಟ್ಟಿಂಗ್ ಮಾಡಿಕೊಡಿ ಅಂತ ಕೊಟ್ಟಿದ್ದರು, ಎರಡು ಟಾಪ್ಗಳು ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್, ನಾಳೆ ಮೀಟ್ ಆಗ್ತೀನಿ.